ಬಂತು ನೋಡ್ರಿ ಇಲ್ಲಿಗೆ ಚಲೋ ರೋಡು. ಆದ್ರೆ ಈ ಚಲೋ ರೋಡ್ನ್ಯಾಗ ಗಾಡಿ ಹೆಂಗ ಬರ್ತಾವಂದ್ರ 60-90 ಹೊಡಿತಾರೆ ಗಾಡಿಯ. ನೋಡ್ಲಾರ ಬೈಕ್ನವ್ರು ಪಟಕನೇನ್ರ ಸ್ವಲ್ಪ ಸೆಂಟ್ರ್ ಹೋದ್ರಪ್ಪ ಅಂತಂದ್ರ ಮುಗೀತು. ಅದೇ ಅಷ್ಟು ಸ್ಪೀಡ್ನಾಗ ಗಾಡಿ ಬರ್ತಾವ್ರಿ ಇಲ್ಲಿ. ಸ್ವಲ್ಪ ಡೇಂಜರ್ ರೀ ರೋಡು, ಅಂದ್ರೆ ನೈಸ್ ರೋಡ್ ಆಕೈತ್ರಿ ಇದು. ರೋಡ್ ಚಲೋ ಐತಿ, ಹಂಗಾಗಿ ಸ್ಪೀಡ್ ಹೊಡಿದಾರೆ ಗಾಡಿ. ಅದೇ ಒಂದು ಸಮಸ್ಯೆ ರೀ ಇದ್ರಾಗ. ಯಾಕಂದ್ರೆ ನಾನು ಹೊಡೆದೀನಿ, ನಾನೇ ಹೊಡೆದೀನಿ ರೀ ಇದ್ರಾಗ. ರ್ಯಾಶ್ ಡ್ರೈವಿಂಗ್ ಹೊಡಿತೀನಿ ರೀ ನಾನು. ಅಂದರೆ ನಾನೇ ಹೇಳ್ತೀನಿ ವಾಪಸ್ ಎಲ್ಲರಿಗೂ. ಇದು ಊರು ಯಾವುದಪ್ಪ ಅಂತಂದ್ರೆ ನನಗೂ ಗೊತ್ತಿಲ್ಲ ರೀ. ಇದು ಜಂಕ್ಷನ್ ರೀ, ಇದು ಊರಿನ ಜಂಕ್ಷನ್. ಈ ಕಡೆ ಲೆಫ್ಟ್ ಒಂದು ರೋಡ್ ಹೋಗೈತಿ. ಯಾವುದಂತಂದ್ರೆ ಇದು ನಮ್ಗೆ ಗೊತ್ತಿಲ್ಲ. ಬಸ್ ಸ್ಲೀಪರ್ ಕೋಚ್. ಸ್ಲೀಪರ್ ಕೋಚು ಸ್ವಲ್ಪ ನಾಷ್ಟಕ್ಕೆ ಇಷ್ಟ ಮಾಡ್ಬೇಕು ನಾವು ಅಂತದ್ದು. ಮಾಡೋದು ಅಂತ ಗೊತ್ತಿಲ್ಲ. ನಾನು ಹೈವೇದಾಗ ನೋಡಮ್ರಿ ನಾಷ್ಟಕ್ಕೆ. ಹೈವೇದಾಗ ಹೋಟೆಲ್ಸ್ ಕುಂದಾಪುರ 18 ಕಿಲೋಮೀಟರ್ ಇಲ್ಲಿಂದ ನೋಡ್ರಿ. ಮತ್ತ ಅದೇ ರೋಡ್ ಬಂತು ನೋಡ್ರಿ ವಾಪಸ್. ಸಾಕು ಹೋಗ್ಬಿಟ್ಟದ್ರಿ ಇದೊಂದು. ಅವು ಫಸ್ಟೇ ಬಂದಿತ್ತಲ್ರಿ ಆ ಥರ ರೋಡ್. ಇದನ್ನ ಯಾಕೆ ಮಾಡಿಲ್ಲ ಅಂತ ನಂಗೆ ಆಗ್ಬಿಟ್ಟೈತ್ರಿ ನನಗಂತೂ. ನಿಜವಾಗ್ಲೂ ಇದೊಂದು ರೋಡ್ ಐತಲ್ಲ ಫುಲ್ ಬೇಸರ. ಮೋಸ್ಟ್ಲಿ ಬರ್ಬೋದು ರೀ, ಚಲೋ ರೋಡ್ ಬರ್ಬೋದು. ಈ ಥರಾಗ ಬರ್ತಿರೋ ಡಂಬರ್ ರೋಡ್ ಚಲೋ. ನನಗೆ ಇಂಥ ರೋಡ್ ಬಂದ್ರೆ ಈ ಸತ ವಿಡಿಯೋ ಮಾಡೋ ಟೈಮ್ದಾಗ ಎಷ್ಟು ಒಂದು ಸಿಟ್ಟು ಬರ್ತದ್ರಿ. ಯಾಕಪ್ಪ ಅಂತಂದ್ರೆ ಮೊದಲ ಇದು ಮೊಬೈಲ್ ಹೋಲ್ಡರ್ ಲೂಸ್ ಆಗೈತ್ರಿ, ಅದು ಹಳ್ಳಿದಾಗ ಬಂದೈತಿ. ಇಂಥ ರೋಡ್ನಾಗೆಲ್ಲ ಡಗಡ ಅಂತ ತೊಗೊಂಡು ಹೋಗ್ಬಿಟ್ರೆ ಮೊಬೈಲ್ ಪಡ ಅಂತ ತಳಗೆ ಬೀಳ್ತಿದ್ರಿ ಬರೀ ಆಗ್ಲೇ ಮುಗ್ಲೆ. ಅದನ್ನ ಆಗ್ಲೇ ಮುಗ್ಲ ರನ್ನಿಂಗ್ದಾಗ ನಾನು ಸಟ್ಟನ್ನು ಮಾಡೋಕ್ಕಾಗಲ್ಲ. ಏನೋ ಒಂದು 2 ಸಲ ಗುದ್ದಾಡಿಕೆ ಸಟ್ ಮಾಡ್ತೀನಿ ನಾನು. ಪದೇ ಬಿದ್ದ ಸರ್ತಿಗೊಂದು ಹಂಗೆ ರನ್ನಿಂಗ್ದಾಗ ಸಟ್ ಮಾಡೋಕ್ಕಾಗಲ್ಲ. ಸೈಡ್ ಹಾಕಿ ಸಟ್ ಮಾಡ್ಕಪ್ಪ ಅಂತಂದ್ರೆ ಟೈಮ್ ಇದ್ರಾಗ ಹೋಗುತ್ತೆ. ಸೈಡ್ ಹಾಕೋದು ಸಟ್ ಮಾಡೋದು ಬೇಸರ ಹಾಕಿ ವೀಡಿಯೋನ ಮಾಡೋದು ಬೇಡ ಅಂತ ಅನ್ಸುತ್ತೆ. ಆದರೆ ವಾರಕ್ಕೆ ಒಂದು ವೀಡಿಯೋ ಲಾಂಗ್ ವೀಡಿಯೋ ನಾನು ಹಾಕೋಬೇಕಂತ ಟಾರ್ಗೆಟ್ ಇಟ್ಕೊಂಡು ನಾನು ಮಾಡ್ತೀನಿ ರೀ ವೀಡಿಯೋ. ನಾನು ಲಾಂಗ್ ವೀಡಿಯೋ ಮಾಡಬೇಕಪ್ಪ ಅಂತಂದ್ರೆ ಈ ಥರ ವಾರದಾಗ ಒಂದು ಸತಿ ಆದ್ರೆ ನನಗೆ ಔಟ್ ಸ್ಟೇಷನ್ ಟ್ರಿಪ್ ಸಿಗ್ಬೇಕ್ರಿ. ನನಗೆ ಈ ಕಡೆಗೆ ಕೊಲ್ಲೂರು ಈ ಕಡೆಗೆ ಸಿಕ್ಕರೆ ನಾನು ಉಡುಪಿ ತನಕ ಆದರೂ ನಾನು ವೀಡಿಯೋ ಮಾಡ್ಬೋದು. ಯಾಕಪ್ಪ ಅಂತಂದ್ರೆ ಉಡುಪಿ ತನಕಂದ್ರೆ ಟ್ರಿಪ್ಪೇ ಸಿಗಲ್ರಿ. ಸಿಕ್ತಪ್ಪ ಅಂತಂದ್ರೆ ಏನೋ ಒಂದು ಭೂಕಂಪ ಆಗುತ್ತಲ್ರಿ ಯಾವಾಗ ಒಂದ್ಸಲ, ಆ ಥರ ಏನೇ ಸಿಗ್ಬೋದು ಈ ಕಡೆ ಒಂದು ಟ್ರಿಪ್ಪು. ಆ ಥರ ಸಿಚುವೇಶನ್ ಇಲ್ಲೇ ಐತ್ರಿ. ರಿಟರ್ನ್ ಟ್ರಿಪ್ಪು ಸಿಗೋದಿಲ್ಲ. ಪ್ಯಾಸೆಂಜರು ಕರೆಕ್ಟಾಗಿ ರೇಟ್ ಕೊಡೋದಿಲ್ಲ. ಸ್ವಲ್ಪ ಒಂದು 50-100 ಜಾಸ್ತಿ ಕೇಳಿದ್ರೆ ಬಡ ಅಂತ ಬರೋದಕ್ಕೆ ಸೂಪರ್ ನಾವು ಕಂಪ್ಲೀಟ್ ಆಗಿಬಿಡ್ತಾರೆ. ಅವ ಅಂತೂ ಹಿಂದೆ ಮುಂದೆ ಏನು ನೋಡೋದಿಲ್ಲ. ಕಸ್ಟಮರ್ ಹಾಕಿದ್ರೆ ನಡೀತಮ್ಮ ನಿಮ್ಮ ಮನೆಗೆ ಅಂತಂದು ID ಬ್ಯಾನ್ ಮಾಡಿ ಮನೆಗೆ ಕುಂದ್ರಿಸ್ಬಿಡ್ತಾನವ. ಹಂಗಾಗಿ ನಾವು ಅಂಜಿಗೇಸಿ ಏನು ಮಾಡೋಕೆ ಬರಲ್ಲ ನೋಡ್ರಿ. ಟರ್ನಿಂಗ್ ಮಾತ್ರ ಇದೈತೆ ನೋಡ್ರಿ. ಬಸ್ನಾಗ ಬಂದ ಫೈ ಅಂತ ಒಮ್ಮೆ ಎದಿಮ್ಯಾಗ ಕಟ್ಟು ಹೊಡಿತಾನ್ರಿ ಬಸ್ನ ಅಣ್ಣಗಳು. ಈ ಲಾರಿ ಅಣ್ಣಗಳು ಸ್ವಲ್ಪ ನೋಡ್ಕೊಂಡು ಅಂದ್ರೆ ಅವ್ರದ್ದು ಅಪ್ಪ ಇತ್ತಪ್ಪ ಅಂತಂದ್ರೆ ಸ್ಲೋ ಬರ್ತೈತಲ್ಲ ಗಾಡಿ, ಅವ್ರದ್ದೇನು ತೊಂದರೆ ಇಲ್ಲ. ಇವ್ರದ್ದು ಅಣ್ಣಗಳದು ಬಸ್ ಅಣ್ಣಗಳದು ಮಾತ್ರ ಏನೋ ಟೈಮಿಂಗ್ ಇರ್ತೈತಲ್ರಿ. ಸೊಯ್ಯಂದು ಹಂಗೆ ಮುಂದೆ ನೀ ತಮ್ಮ ನೀ ಎಲ್ಲಾರ ಬಾ ಏನರ ಬಾ, ನಾ ಮಾತ್ರ ಹಿಂಗೆ ಹೋಗೋಣ ಅಂತಂದು ಬಂದ್ಬಿಡ್ತಾರೆ. ಮುಂದೆ ಯಾವ ಹಾರ್ಟ್ ಪೇಷಂಟ್ ಇತ್ತಪ್ಪ ಅಂತಂದ್ರೆ ನಾವು ಹಾರ್ಟ್ ಅಟ್ಯಾಕ್ ಹಾಕಿ ಸಾಯ್ದಾವ ಅಲ್ಲೇ. ಆದಷ್ಟು ಗಾಡಿ ಸ್ಲೋ ಹೊಡಿಬೇಕ್ರಿ. ಹೆವಿ ವೆಹಿಕಲ್ಸ್, ಸಣ್ಣ ಬೈಕ್ ಎಲ್ಲ ಬರ್ತಿರ್ತಾವು ನೋಡ್ರಿ. ಈ ಥರ ಐತ್ರಿ ರೋಡ್ ಇದು. ಅದು ಇಲ್ಲಿಂದ ಚಲೋ ರೋಡ್ ಸಿಗುತ್ತೈತ್ರಿ, ಮತ್ತೆ ಟೆನ್ಷನ್ ಇಲ್ಲ. ಇಲ್ಲಿಂದ ಚಲೋ ರೋಡ್, ಒಳ್ಳೆ ರೋಡ್ ಸಿಗುತ್ತಾ, ಪೂರ್ತಿ ಒಳ್ಳೆ ರೋಡ್. ಕುಂದಾಪುರ ಮಂಗಳೂರು ತನಕ ಒಳ್ಳೆ ರೋಡ್ ಸಿಗುತ್ತೆ ರೀ. ಇದ್ರದ್ದು ನನಗೆ ಇಲ್ಲಿಂದ ಏನು ಚಿಂತೆನೇ ಇಲ್ಲ.
ಮತ್ತು ಈಗ ನಾವು ಏನಪ್ಪ ಅಂತಂದ್ರೆ ಕುಂದಾಪುರ ಆಗಿಂದ ಸಿಗ್ತೀನಿ ರೀ. ಮತ್ತು ನಾನು ಅಲ್ಲಿಂದ ವೀಡಿಯೋ ಮಾಡ್ತೀನಿ. ಯಾಕಪ್ಪ ಅಂತಂದ್ರೆ ಕಂಟಿನ್ಯೂಸ್ ಒಮ್ಮೆ ಮಂಗಳೂರು ಮುಟ್ಟ ತನಕ ವೀಡಿಯೋ ಮಾಡಿದ್ರೆ ನಂದು ವೀಡಿಯೋ 3 ತಾಸು ಪಿಕ್ಚರ್ ಆಗಿಬಿಡ್ತೈತೆ ರೀ, ಪಿಕ್ಚರ್ ಅಷ್ಟು ಆಗ್ಬಿಡ್ತೈತೆ ರೀ. ಹಂಗಾಗಿ ಬೇಡ, ಅವಾಗ ಅಲ್ಲಿಂದ ಇಲ್ಲಿಂದ ಎಲ್ಲ ಏನೈತಿ ವೀಡಿಯೋ ಮಾಡ್ಕೊಂಡು ಹೋಗ್ತೀನಿ ರೀ. ಸಿಗ್ತೀನಿ ರೀ ಅಲ್ಲಿ ಹೋಗಿಂದ ಮತ್ತೆ ನಿಮಗೆ.